ಕ್ಲೀನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಜನಗಳಿಗೆ ಇದರಿಂದ ಒಳ್ಳೆಯದಾಗಿದೆ. ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ವ್ಯಾಪಾರಿಗಳಿಗೆ ಸರಿಯಾದಂಥ ಜಾಗ ಮಾಡಿಕೊಡ್ಬೇಕು ಸರ್ಕಾರದವರು, ಅವರು ಕೂಡ ಬದುಕಬೇಕು. ಆದರೆ ಜನಗಳು ಓಡಾಡೋಕ್ಕೆ ತುಂಬ ಸುಗಮವಾಗಿದೆ. ಮಲ್ಲೇಶ್ವರ ಹೀಗೆ ಇರಬೇಕು ಅಂತ ನಮ್ಮ ಅಪೇಕ್ಷೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ವ್ಯಾಪಾರಿಗಳಿಗೆ ಏನಿದೆ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ಕಾರದವರು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಫುಟ್ಪಾತ್ ತೆಗಿಸ್ತಾನೆ ಇದ್ದಾರೆ ನೋಡಿ, ಇವಾಗ ಕಾರ್ ಪಾರ್ಕ್ ಮಾಡ್ತಾನೆ ಇದ್ದಾರೆ. ಅದೆಲ್ಲ ಮಾಡಬಾರ್ದು. ನಡೆದಲ್ಲ, ತೆಗೆಸಿದ ಮೇಲೆ ಎಲ್ಲವನ್ನೂ ತೆಗಿಬೇಕು. ಕಾರ್ ಪಾರ್ಕಿಂಗ್ನವ್ರು ವಿಶೇಷವಾಗಿ ಕಾರ್ ಪಾರ್ಕಿಂಗ್ನವ್ರು ಈ ರೀತಿ ಮಾಡೋದ್ರಿಂದ ಇವ್ರೇನು ಫುಟ್ಪಾತ್ ಮಾಡಿದಾರಲ್ಲ ಇದು ಕೂಡ ಹಾಳಾಗುತ್ತೆ. ಇವ್ರೇನು ಇಷ್ಟು ವ್ಯವಸ್ಥೆ ಮಾಡೋದು ಹಾಳಾಗ್ತದೆ. ಅಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನಾನು ಹೇಳ್ತೀನಿಲ್ಲ, ಏನು ಪಾರ್ಕಿಂಗ್ ಕ್ರಮ ಇದೆಲ್ಲ ಪೊಲೀಸರು ಕ್ರಮ ತಗೋಬೇಕು ಮುಲಾಜಿಲ್ದಂಗೆ. ಬರೀ ಏನು ಹೇಳ್ತೀನಿ ಕೇಳಿ, ಇವ್ರ ಮೇಲೆ ಮಾತ್ರ ಕ್ರಮ ತಗೊಳ್ಳೋದಲ್ಲ, ದೊಡ್ಡವ್ರ ಮೇಲೂ ಕ್ರಮ ತಗೋಬೇಕು. ಅವಾಗ ಮಾತ್ರ ಇದರಿಂದ ಉಪಯೋಗ ಆಗ್ತದೆ. ಏನು ಮಾಡ್ತೀವಿ ನೋಡಿ ಪಾರ್ಕಿಂಗ್ ಅಲ್ಲಿ ನೋಡಿ, ಪಾಪ ಅವ್ರನ್ನೆಲ್ಲ ಎತ್ತಿಸಿದ್ರಿ. ಗಾಡಿಗಳು ತಪ್ಪಿದೆ ದೊಡ್ಡ ಕಾರ್ಗಳಲ್ಲಿ ನಿಲ್ಸ್ಕೊಂಡ್ರೆ ಪಕ್ಕದ ರಸ್ತೆ ಒಳಗಡೆ ಜಾಗ ಇದೆ, ಅಲ್ಲದವ್ರು ನಿಲ್ಸ್ಕೋಬೇಕು. ಮೇಯ್ನ್ ರೋಡ್ನಲ್ಲಿ ವಾಹನಗಳು ಓಡಾಡೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಇದನ್ನು ಸರ್ಕಾರದವ್ರು ಗಮನ ವಹಿಸಬೇಕು. ಆದರೆ ಒಂದಂತೂ ನಿಜ, ಇದೇನು ಕ್ಲೀನ್ ಮಾಡಿದಾರಲ್ಲ ಭಾಳ ಒಳ್ಳೇದು ಇದು. ಆದರೆ ವ್ಯಾಪಾರ ಮಾಡೋರ್ಗೂ ಅವಕಾಶ ಮಾಡ್ಕೊಡು, ಎರಡನ್ನೂ ಮಾಡು. ಏನ್ ಹೇಳ್ತೀರಾ ಸರ್ ಸಚಿವರಿಗೆ? ಒಳ್ಳೇದು ಕಾರ್ಯವೈಖರಿ ಒಳ್ಳೇದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದುವರಿಸಿ ಒಳ್ಳೆ ಕೆಲಸನ. ಅದೇ ಸಮಯದಲ್ಲಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ. ಹೇಳಬೇಕು ಅಂದರೆ ಟ್ರಾಫಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲಿಗೂ ಇವಾಗಲೂ ತುಂಬ ವ್ಯತ್ಯಾಸ ಇದೆ. ಒಂದು, ನಾವು ಮೊದಲಿದ್ದೂ ಇಲ್ಲೇ ಓಡಾಡ್ಕೊಂಡಿದ್ದೀವಿ. ಸೊ ಎರಡನೇದು ಅಂತಂದರೆ ಹೆಜ್ಜೆಗೂ ಫುಟ್ಪಾತ್ ಅಂಗಡಿದ್ದಿಂದ 8th ಕ್ರಾಸಲ್ಲಂಕೂ ಇನ್ನೂ ಕಷ್ಟ ಆಗಿರುತ್ತೆ. ಅಲ್ಲಿ ವೆಹಿಕಲ್ಸ್ಗಳಂಕೂ ಇನ್ನೂ ಬರ್ತಾನೆ ಇರ್ತದೆ ಸರ್. ಅದು ಆಮೇಲೆ ಬರೀ ಇವ್ರದ್ದು ಇದಾಗೋದು. ಇವಾಗ ಸುಧಾರಣೆ ಆಗಿದೆ. ಯಾಕಂದ್ರೆ ಹಬ್ಬ ಹುಣ್ಣಿಮೆ ಬಂತು ಅಂದ್ರೆ ಅವಾಗ ಗಣೇಶ ಹಬ್ಬ ಬಂದಕ್ಕೂ ಇದು ಜಾಸ್ತಿ. ಮತ್ತು ಜನಗಳು ಪಾಪ ಅವ್ರದ್ದು ವ್ಯಾಪಾರ ದೃಷ್ಟಿಯಿಂದ ಹೊಟ್ಟೆಪಾಡಿನ ಕೆಲಸ ಎಲ್ಲ ಮಾಡಬೇಕಲ್ಲ, ಪಾಪ ಅವ್ರಿಗೂ ಕಷ್ಟ. ಏನು ಮಾಡೋಕ್ಕೆ ಬರಲ್ಲ. ಮುಂದೆ ಏನೇನಿದೆ ಅಂತ ಅದು ಹೇಳಿ ಏನೇನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಬರಲ್ಲ. ಅದು ಇವಾಗ ಹೀಗಿರುತ್ತೆ, ನಾಳೆ ಇನ್ನಂಗಿರ್ತವೆ. ಬೆಂಗಳೂರು ಚೆನ್ನಾಗಾಗಬೇಕನ್ನೋದು ಎಲ್ಲರ ಉದ್ದೇಶ ಅಲ್ವಾ ಸರ್? ಅಲ್ಲ, ಚೆನ್ನಾಗಾಗೋದು ಉದ್ದೇಶ. ಒಂದೊಂದೇ ಇದೇ ಥರ ಇನ್ನೊಂದು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅವ್ರು ಹೇಳ್ದಂಗೆ ಟ್ರಾಫಿಕ್ಕು ಇದಾಗಬೇಕು ಒಂದು. ಎರಡನೇ ಅಂತಂದರೆ ಈ ಮಳೆಗ ಬಂದಾಗ ರೋಡ್ಗಳು ಅಲ್ಲಲ್ಲಿ ಗುಂಡಿಗಳು ಇರ್ತವೆ, ಅದನ್ನು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಆಕ್ಸಿಡೆಂಟ್ ಆಗೋದು ಗುಂಡಿಗಳಿದ್ದರೆ ಸ್ಕೂಟ್ರುಗಳು ಸಡನ್ನಾಗಿ ಬಿತ್ತು ಅಂತಂದರೆ ಅಲ್ಲೇ ಏಟು ಮತ್ತು ಅಲ್ಲೇ ಏನೇನಾಗುತ್ತೋ ಅಂತಲೂ ಹೇಳೋಕ್ಕೆ ಬರಲ್ಲ ಗುಂಡಿಗಳ ಬಗ್ಗೆ. ಆಮೇಲೆ ಕಸ ಇದು ಮಾಡೋಕ್ಕೆ ಅಂತಂದ್ಬಿಟ್ಟು ಅಲ್ಲಲ್ಲಿ ಇದು ಇಡೋದು ಬೆಸ್ಟು. ತೊಟ್ಟಿಗಳು, ಡಸ್ಟ್ಬಿನ್ಗಳು ಇರ್ತಾರೆ, ಎಲ್ಲ ಜನಗಳು ತೊಗೊಂಡೋಗಿ ಅದಕ್ಕೆ ಹಾಕ್ತಾರೆ, ಆಮೇಲೆ ಇದಕ್ಕೆ ತೊಗೊಂಡೋಗ್ತಾರೆ. ಸೊ ಏನಂತಂದರೆ ಇದು ಬೇರೆ ರೀತಿಯಿಂದೆಲ್ಲ ನೋಡ್ಕೊಂತಂದರೆ ಇದು ಇಂಪ್ರೂವ್ ಆಗ್ತಾ ಇರಬೇಕು. ಒಂದೊಂದೇ ಆದಷ್ಟು ಒಳ್ಳೆಯದು, ಜನಗಳಿಗೆ ತುಂಬ ಖುಷಿ ಆಗುತ್ತೆ. ಸುಂದರವಾಗಿ ಆಗುತ್ತೆ ಬೆಂಗಳೂರು ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಇವಾಗಿರ್ತೀವಿ, ನಾಳೆ ಹೆಂಗಿರ್ತೀವೋ ಎಲ್ಲಿರ್ತೀವೋ ಏನು ಗೊತ್ತಾಗಲ್ಲ. ನಾವೇನೋ ಆಗಲಿ ಅಂತ ಒಂದು ಒಳ್ಳೆ ದೃಷ್ಟಿಯಿಂದ ಹೇಳಿ. ಯಾಕಂದರೆ ಬೈರೇಗೌಡರು ಬಂದು 2 ವಾರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತೆರವು ಮಾಡ್ತಾ ಇದ್ರು. ಒಂದೊಂದು ಕೆಲಸನೇ ದೊಡ್ಡ ಅಲ್ಲ, ಅದೇ ಇವಾಗ ಏನಂದರೆ ಸ್ಟೆಪ್ಸ್ ಹತ್ತಾದ್ರೆ ನಾವು ಮಾಡಿ ಮೇಲೆ ಹೋಗ್ತೀವಿ. ಒಂದೇ ಇಟ್ಟಿಗೆ ನಾವು ಹೋಗೋಕ್ಕಾಗಲ್ಲ. ಹಾಗೆ ಒಂದೊಂದೇ ಇಂಪ್ರೂವ್ ಆಗ್ತಾ ನಾವು ಮಾಡಿ ಮೇಲೆ ಇದು ಮಾಡ್ತೀವಿ, ಹೋಗ್ತೀವಿ. ಆ ಥರ ಅವಕಾಶ ಕಮ್ಮಿ ಇದೆ ಅನ್ಸುತ್ತೆ ಸರ್ ಕೆಲಸಕ್ಕೆ. ಅದು ಹೇಳೋಕ್ಕೆ ಬರಲ್ಲ. ಯಾಕಂತಂದರೆ ಇವ್ರು ಏನು ಇದು ಅಂದ್ಕೊಂಡಿರ್ತಾರೆ, ಇವರು ಅದು ಚೆನ್ನಾಗಿ ಸಕ್ಸಸ್ ಆಗಬೇಕು ಒಂದು. ಆಮೇಲೆ ಅಂದ್ಕೊಂಡಿರೋ ಇಂಟೆನ್ಷನ್ನು ಅದು ಎಲ್ಲ ಜನಗಳಿಗೆ ಒಂದು ರೀತಿ ಉಪಯೋಗ ಆಗಬೇಕು, ಅದು ಮೇಯ್ನು. ಬಟ್ ಯಾರಿಗೂ ಎಫೆಕ್ಟ್ ಆಗಬಾರ್ದು, ಅದು ಮೇಯ್ನ್. ಜನಗಳೆಲ್ಲ ಒಂಥರ ಖುಷಿ ಪಡಬೇಕು. ಆಮೇಲೆ ಅವರು ಸಹಿತ ಓಕೆ ಅನ್ಬೇಕು. ಹಂಗೆ ಅದಕ್ಕೆ ಮೊದಲೇ ಅನಿಸ್ತಿತ್ತು, ಈಗ ಆರಾಮಾಗಿದೆ, ಫ್ರೀಯಾಗಿ ಓಡಾಡ್ಬೋದು. ನೋಡಿ 4 ಜನ ಒಟ್ಟೊಟ್ಟಿಗೆ ಓಡಾಡ್ತಾ ಅವಾಗ ಒಬ್ಬೊಬ್ಬರು 1 by 1 ಹೋಗ್ಬೇಕಿತ್ತು. ಇವಾಗ ಆರಾಮಾಗಿದೆ. ನಾವು ಅದೇ ಅನ್ಕೊಂಡ್ವಿ, ಎಷ್ಟು ಖಾಲಿ ಆಗ್ಬಿಟ್ಟಿದೆಯಲ್ಲ, ಎಷ್ಟು ಫ್ರೀ ಆಗಿದೆಯಲ್ಲ ಅನ್ಕೊಂಡು ಬರ್ತಿದ್ವಿ. ದಾಸರಳ್ಳಿ. ಏನಕ್ಕಂತ ಬಂದ್ರಿ ಮಲ್ಲೇಶ್ವರಂಗೆ? ದೇವಸ್ಥಾನಕ್ಕೆ ಅಂತ ಬಂದ್ರಿ. ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಅವಾಗ ಒಂಥರ ಹಿಂಸೆ ಆಗ್ತಿತ್ತಾ? ಅಂದ್ರೆ ಇವಾಗೆಲ್ಲ ಪಾಪ ಅವ್ರಿಗೂ ಶಾಪಿಂಗ್ ಮಾಡೋರಿಗೆ ಬಂದ್ರೆ ಇವಾಗ ಶಾಪಿಂಗ್ ಇಲ್ವಲ್ಲ ಅಂತ ಅದು ಬೇಜಾರಿರುತ್ತೆ. ಅದು ಮಾಡಿದ್ರೆ ಇದಿರಲ್ಲ, ಇದಿರಲ್ಲ. ಆದ್ರೂ ಇದು ಸಾರ್ವಜನಿಕ ಪ್ಲೇಸ್. ಹೌದು. ಓಡಾಡಂತ ಪ್ಲೇಸ್ಗಳಲ್ಲಿ ಓಡಾಡ್ಲೇಬೇಕಲ್ವಾ? ಅವ್ರಿಗಂತ ಜಾಗ ಬಿಡ್ಬೇಕಾಯ್ತು. ಇಲ್ಲೆಲ್ಲ ನಿಮ್ ನಿಂತ್ಕೊಳ್ಳಿ ಇಷ್ಟು ಫ್ರೀ ಇಲ್ಲಿ ಒಬ್ಬರಿಂದ 1 by 1 ಹೋಗ್ಬೇಕಿತ್ತು. ಜೊತೆಲಿ ಹೋಗಕ್ಕೆ ಮಿಸ್ ಆದ್ರೆ ಕಷ್ಟ ಆಗ್ತಿತ್ತು. ಎಲ್ಲಾದ್ರೂ ಶಾಪಿಂಗ್ ಮಾಡ್ತಾ ಅವ್ರು ಆ ಕಡೆ ನೋಡಿದ್ರೆ ನಾವು ಈ ಕಡೆ ಮುಂದೆ ಹೋದ್ರೆ ಸಿಗ್ತಾನೆ ಇರ್ಲಿಲ್ಲ ಅವರು. ಈಗ ನೋಡಿ ಎಷ್ಟು ದೊಡ್ಡ ರೋಡ್ ತರ ಕಾಣ್ತಾ ಇದೆ. ಹೌದು. ಈಗ ನೋಡಿ ಅಲ್ಲೂ ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಾಗಿದೆ. ಏನ್ ಹೇಳ್ತೀರಾ ಸಚಿವರಿಗೆ?
ಸಚಿವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಈ ಥರ ಆಗಿರೋದಕ್ಕೆ. ತುಂಬ ಚೆನ್ನಾಗಿದೆ. ಇದೇ ರೀತಿ ಮೇಂಟೈನ್ ಮಾಡಬೇಕಷ್ಟೇ. ಇವಾಗ ಸ್ವಲ್ಪ ದಿವಸ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಕಂಟಿನ್ಯೂ ಆಗಲಿ, ಮತ್ತೆ ಒಂದು 15 ದಿವಸ ಬಿಟ್ಕೊಂಡು ಮತ್ತೆ ಪುನರಾವರ್ತನೆ ಆಗೋದು ಬೇಡ, ಈ ಥರನೇ ಫ್ರೀ ಆಗಿರಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಆದ್ರೂ ಅಂದ್ರೆ ಫುಟ್ಪಾತ್ ನಿಂತ್ಕೊಂಡು ಜೀವನ ಮಾಡ್ತಿದ್ರು ತುಂಬಾ. ಅದೇ ಆ ಥರ ತುಂಬ ಜನಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊ, ಏನಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಯಾಕಂದರೆ ಅವ್ರಿಗೂ ಜೀವನ ಆಗಬೇಕಲ್ವಾ, ಅದಕ್ಕೋಸ್ಕರ. ನೀವು ಇಲ್ಲೇನೋ ತಗೊಳ್ತಿದ್ರಾ ಬರ್ತಿದ್ರಾ? ಶಾಪಿಂಗ್ ಎಲ್ಲ ಬರ್ತಾ ಇದ್ವಿ ಇಲ್ಲಿ, ಅಂದರೆ ಸ್ವಲ್ಪ ಕಿರಿಕಿರಿ ಆಗೋದು. ಆದರೆ ಈಗ ಸ್ವಲ್ಪ ಹೊಟ್ಟೆ ಉರಿಯುತ್ತೆ, ಬಡವರೆಲ್ಲ ಸ್ವಲ್ಪ ಬೀದಿಗೆ ಬರ್ತಾರಲ್ಲ, ಅವ್ರದ್ದು ಜೀವನ ಅಲ್ವಾ, ಅದಕ್ಕೆ. ಅಂದ್ರೆ ಇಲ್ಲಿ ಫುಟ್ಪಾತ್ ಅಂತಂದ್ರೆ ನಮ್ಮ ಬೆಂಗಳೂರು ಅಂತಂದ್ರೆ ಹೊರ ರಾಜ್ಯದವರು ಜಾಸ್ತಿ ಇದ್ರು ಇಲ್ಲಿ. ಹೌದು. ಈಗ ನಮ್ಮ ರಾಜ್ಯದವ್ರಿಗೆ ಇವಾಗ ನಮ್ಮ ಆಧಾರ್ ಕಾರ್ಡ್ ಏನೋ ಕೊಟ್ಬಿಟ್ಟು ಈಗ ಅವ್ರು ರಿಜಿಸ್ಟರ್ ಅದೇ ಆ ಥರ ರಿಜಿಸ್ಟರ್ ಮಾಡಿ ಅನುಕೂಲತೆ ಮಾಡಿಕೊಡ್ಬೇಕು ಒಳ್ಳೆ ರೀತಿಯಲ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಆಗ ಓಡಾಡಕ್ಕೆ ಇಲ್ಲೆಲ್ಲ ಓಡಾಡಕ್ ಆಗ್ತಿಲ್ಲ ಅಂತ ನೀವು ರೋಡಲ್ಲಿ ಓಡಾಡ್ತಿದ್ರಿ, ಹೌದು ಫುಲ್ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಹೌದು ಹೌದು. ಈಗ ಧೈರ್ಯವಾಗಿ ಓಡಾಡ್ಬೋದು, ಒಟ್ಟೊಟ್ಟಿಗೆ ಓಡಾಡ್ಬೋದು. ಅವಾಗ ಸಂದಿಲಿ ದಾಟ್ಕೊಂಡು ಹೋಗ್ತಾ ಇದ್ವಿ, ಈಗ ಫ್ರೀಯಾಗಿ ಓಡಾಡ್ತಿದ್ವಿ. ಆದರೆ ಇದನ್ನ ಮತ್ತೆ ಕಂಟಿನ್ಯೂ ಆಗಬಾರ್ದು, ಮತ್ತೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರದ್ದು ಜೀವನ ಇದೆ, ಸ್ವಲ್ಪ ಕನ್ನಡದವ್ರನ್ನೇ ನೋಡಿ ಕನ್ನಡದವ್ರಿಗೆ ಜಾಸ್ತಿ ಪ್ರೇರೇಪಣೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಏನ್ ಹೇಳ್ತೀರಾ ಮ್ಯಾಮ್ ನಗರಾಭಿವೃದ್ಧಿ ಸಚಿವರಿಗೆ? ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಹಿಂಗೆ ಒಳ್ಳೊಳ್ಳೆ ಕೆಲಸ ಮಾಡಲಿ, ಅಂದರೆ ಇನ್ನು ಮುಂದೆ ಅವರು ಫುಟ್ಪಾತ್ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ. ನಮ್ಮಿಂದ ಅವ್ರು ಹೊಟ್ಟೆ ಹೊಡಿಯೋದು ಬೇಡ ಅಲ್ಲ, ಅವ್ರ ಜೀವನನೂ ಆಗಬೇಕಲ್ವ, ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ತೀವಿ. ಸಾರ್ವಜನಿಕರು ಮೇನ್ ಅಲ್ವಾ ಮ್ಯಾಮ್, ಇದು ಸಾರ್ವಜನಿಕರ ಪ್ಲೇಸ್. ಅದಕ್ಕೆ ಅವ್ರಿಗೆ ಏನಾದರೂ ನೀವು ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಕೇಳ್ಕೊತೀವಿ. ಒಬ್ರು ಬಿಟ್ಟು ಹೋಗಕ್ಕೆ ಆಗ್ತಾರಲ್ಲ, ಇದೊಂದು ಜೊತೆಗೆ ಹೋಗ್ತೀವಿ. ಅದು ಫ್ರೀ ಆಗಿದೀವಲ್ಲ ಮೇಡಮ್, ಒಬ್ಬರ ಮೇಲೆ ಒಬ್ಬರು ಬೀಳಲ್ಲ. ಇಷ್ಟು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ತುಂಬ ಥ್ಯಾಂಕ್ಸ್ ಮಾಡಿದ್ದು. ಎಲ್ರಿಗೂ ಭಾಳ ಖುಷಿ ಆಗುತ್ತೆ. ಹಾಂ, ತುಂಬ ಚೆನ್ನಾಗಿದೆ. ಅವ್ರ ಜೀವನ ಹೇಗೆ ಸರ್? ಮತ್ತೆ ಅವ್ರಿಗೇನು ಸಬ್ಸ್ಟಿಟ್ಯೂಟ್ ಏನೋ ಮಾಡಿಕೊಡ್ತೀವಿ ಅಂತ ಹೇಳಿದಾರಲ್ಲ ಮೇಡಮ್, ಬೇರೆ ಟೈಪಲ್ಲಿ ಮಾಡಿಕೊಡ್ತೀವಿ ಅವ್ರಿಗೇನು ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ. ಬಿಸ್ನೆಸ್ ಅಲ್ವಾ, ಅವರು ಮಾಡ್ತಾರೆ ಅವ್ರಿಗೆ. ಅದು ಆದರೆ ಇದು ಭಾರಿ ಒಳ್ಳೆ ಕೆಲಸ ಆಯಿತು, ಭಾಳ ವರ್ಷದಿಂದ ಆಗಿಲ್ಲ, ಈ ಒಳ್ಳೆ ಕೆಲಸ ಆಯಿತು ಮೇಡಮ್. ತುಂಬ ಥ್ಯಾಂಕ್ಸ್. ಸಚಿವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಇನ್ನು ಯಾವ ಥರ ಅಭಿವೃದ್ಧಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದ? ಸದ್ಯಕ್ಕೆ ಒಂದೊಂದಾಗ ಆಗಲಿ ಮೇಡಮ್. ಸದ್ಯಕ್ಕೆ ನಮಗೆ ಮೇಯ್ನ್ ಇದ್ದಿದ್ದು, ಮಿಕ್ಕಿದ್ದು ಬೇರೆದೆಲ್ಲ ಆಗಲಿ. ಬಸ್ ಜನ ಓಡಾಡೋಕೆ ಆಗ್ತಿರಲ್ಲ ಮೇಡಮ್. ಇಲ್ಲಿವರೆಗೂ ಅಂಗಡಿ ಇರೋದು, ಓಡಾಡೋಕೆ ಕಷ್ಟ ಇತ್ತು. ಆಮೇಲೆ ನಾವು ಹುಡುಗರು ಹೆಂಗೆ ಗೊತ್ತು, ಮುದುಕರು ಪದಕರು ಬಂದರೆ ಮಕ್ಕಳು ಕರ್ಕೊಂಬಂದರೆ ಕಷ್ಟ ಆಗೋದು. ಇದೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರು, ಭಾಳ ಖುಷಿ ಆಗುತ್ತೆ.